ಸಿದ್ಧಾರೂಢರು ಗುರುಗಳು ಮೆಚ್ಚಿಕೊಂಡು ಆಶೀರ್ವಾದ ಮಾಡಿದರು. ಹುಬ್ಬಳ್ಳಿಯ ಭೂಮಿಯನ್ನ ಪುಣ್ಯ ಭೂಮಿ ಮಾಡಿದರು. ಹುಬ್ಬಳ್ಳಿ ಕ್ಷೇತ್ರವನ್ನ ಪುಣ್ಯ ಭೂಮಿ ಮಾಡಿದರು. ಮುಮುಕ್ಷುಗಳಿಗೆಲ್ಲ ಬ್ರಹ್ಮಜ್ಞಾನ ನೀಡಿದವರು. ಶಿವನವತಾರಿಯು ಸಿದ್ಧಾರೂಢರು. ಬೇಡಿದ ಭಕ್ತರಿಗೆಲ್ಲ ಬೇಡಿದ ನೀಡಿದವರು. ಹುಬ್ಬಳ್ಳಿ ಕ್ಷೇತ್ರದಲ್ಲಿ ಪ್ರೇಮದಿ ಕುಳತಿಹರು. ಚಿನ್ಮಯ ಸ್ವಾಮಿ ಸಾಹಿತ್ಯ ಬರೆದು ಎಲ್ಲರಿಗೂ ತಿಳಿಸಿದರು. ಶಿವನವತಾರಿಯು ಸಿದ್ಧಾರೂಢರು. ಶಿವನವತಾರಿಯು ಸಿದ್ಧಾರೂಢರು. ಪ್ರಾತಸ್ಮರಣೀಯ ಸದ್ಗುರುಗಳ ಶ್ರೀ ಚರಣಾರವಿಂದಗಳಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾಗಿರುವಂತಹ ಜಗದ್ಗುರು ಸಿದ್ಧಾರೂಢಪ್ಪಂಗಳ ಶ್ರೀಪಾದ ಪದ್ಮಗಳಿಗೆ ಮನೆಮನೆದು, ಜಗದ್ಗುರು ಗುರುನಾಥರೂಢಪ್ಪಂಗಳ ಶ್ರೀಪಾದ ಪದ್ಮಗಳಿಗೆ ಮನೆಮನೆದು, ಸುಂದರಮಯವಾಗಿರುವಂತಹ ಜಗದ್ಗುರು ಸಿದ್ಧಾರೂಢಪ್ಪನವರ 190ನೇ ಜಯಂತ್ಯೋತ್ಸವ ಹಾಗೂ ಜಗದ್ಗುರು ಗುರುನಾಥರೂಢಪ್ಪಂಗಳವರ 115ನೆಯ ಜಯಂತ್ಯೋತ್ಸವ ಹಾಗೂ ಕಥಾಮೃತದ ಶತಮಾನೋತ್ಸವ, ಶಿವರಾತ್ರಿಯ ನಿಮಿತ್ತವಾಗಿ ಹಲವಾರು ಕಾರ್ಯಕ್ರಮ, ವಿಶ್ವ ವೇದಾಂತ ಪರಿಷತ್ ಎನ್ನುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರು, ಸದ್ಗುರುಗಳಾಗಿರ್ತಕ್ಕಂಥ ಮುಮುಕ್ಷುಗಳ ಹಿತಚಿಂತಕರಾಗಿರುವಂತಹ ಹಲವಾರು ನೂರಾರು ಸಾವಿರಾರು ಮುಮುಕ್ಷುಗಳಿಗೆ ಅಧ್ಯಾತ್ಮವನ್ನ ವಿದ್ಯೆಯ ದಾರಿಯಲ್ಲಿರ್ತಕ್ಕಂಥ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸಹಜಾನಂದಪ್ಪಗಳ ಶ್ರೀಪಾದ ಪದ್ಮಗಳಿಗೆ ಮನೆದು, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರುವಂತಹ ಶಿವಾನಂದ ಭಕ್ತಿಯಪ್ಪಂಗಳ ಶ್ರೀಪಾದ ಪದ್ಮಗಳಿಗೆ ಮನೆದು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಶ್ರೀಪಾದ ಪದ್ಮಗಳಿಗೆ ಮನೆದು, ಈ ಟ್ರಸ್ಟಿಯ ಅಧ್ಯಕ್ಷರನ್ನೇ ಮೊದಲು ಮಾಡಿಕೊಂಡು ಹಾಗೂ ನಮ್ಮ ಎಲ್ಲ ಸಾಧಕರಿಗೆ ಹಾಗೂ ಸನ್ಯಾಸಿಗಳ ಪ್ರೇಮಿಗಳಾಗಿರ್ತಕ್ಕಂತಹ ನಮ್ಮ ಶ್ಯಾಮಾನಂದ ಪೂಜಾರಿಗಳವರಿಗೂ ನಮನಗಳನ್ನು ಹೇಳಿ, ಉಪಸ್ಥಿತ ಎಲ್ಲರ ಹೃದಯಾಂತಃಕರಣದಲ್ಲಿ ಬೆಳಗತಕ್ಕಂತಹ ಆ ಪರಾತ್ಪರ ಪರಶಿವ ಆತ್ಮಜ್ಯೋತಿಗೆ ವಂದಿಸಿ ಎಲ್ಲರಿಗೆ ಭಕ್ತಿಪೂರ್ವಕವಾದ ವಂದನೆಗಳು. ಇವತ್ತು ಭಗವದ್ಗೀತೆಯ ಒಂದು ಶ್ಲೋಕವನ್ನು ಆಧಾರವಾಗಿ ಇಟ್ಟುಕೊಂಡು ಎಲ್ಲ ಪೂಜ್ಯರು ತಿಳಿಸುವಂಥವರಾಗಿದ್ದಾರೆ. ಭಗವದ್ಗೀತೆ ಅಂತಕ್ಕಂಥದ್ದು ಆ ಕಡೆಗೆ ಕೌರವರ 11 ಅಕ್ಷೋಹಿಣಿ ಸೈನ್ಯ, ಈ ಕಡೆಗೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದ ಮಧ್ಯದಲ್ಲಿ ಯುದ್ಧ ಮಾಡಬೇಕು ಅಂತ ತಿಳ್ಕೊಂಡು ಕೃಷ್ಣ ಪರಮಾತ್ಮ ಮತ್ತು ಅರ್ಜುನ ಬಂದಾಗ ಇವ್ರನ್ನೆಲ್ಲರನ್ನ ಹೆಂಗೆ ಕೊಲ್ಲೋದು ಅಂತ ತಿಳ್ಕೊಂಡು ಅರ್ಜುನನಿಗೆ ಮೋಹ ಬಂದಾಗ ಅವನ ಮೋಹವನ್ನ ಬಿಡಿಸುವಗೋಸ್ಕರವಾಗಿ ಭಗವದ್ಗೀತೆಯ 700 ಶ್ಲೋಕಗಳನ್ನು ಭಗವಂತನು ಉಪದೇಶ ಮಾಡುವಂಥವನಾಗಿದ್ದಾನೆ. ಎಲ್ಲ ಗ್ರಂಥಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥ ಇದು ಭಗವದ್ಗೀತೆಯ ಗ್ರಂಥ. ಈ ಗ್ರಂಥವನ್ನು ಆಧಾರವಾಗಿ ಇಟ್ಟುಕೊಂಡು 3ನೇ ಅಧ್ಯಾಯದ 21ನೇ ಶ್ಲೋಕವನ್ನು ಆಧಾರವಾಗಿ ಇಟ್ಟುಕೊಂಡು ಯದ್ಯದಾದಿ ಚರತಿ ಶ್ರೇಷ್ಠ ಅನ್ನುವಂಥ ಶ್ಲೋಕದ ಮೇಲೆ ಎಲ್ಲ ಪರಮ ಪೂಜ್ಯರು ಮಾತನಾಡಿದ್ದಾರೆ, ಮಾತಾಡೋರು ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಇಲ್ಲಿ ಮಹಾತ್ಮರು ಅಂತ ಕೇಳಿದರೆ, ಯಾರು ದೊಡ್ಡವರು ಅನಿಸ್ಕೊಂಡಾರ
ಯಾರು ಊರೊಳಗೆ ಹಿರಿತನ ಮಾಡ್ತಾ ಇದ್ದಾರೆಯೋ ಅವರೆಲ್ಲರೂ ಕೂಡ ಹೇಗೆ ನಡಿಬೇಕು ಅಂತಂದ್ರೆ ದಾರಿ ತಪ್ಪಿ ನಡಿಬಾರ್ದು ಅಂತ ಹೇಳ್ತಾ ಇದ್ದಾರೆ. ಶಾಲೆ ಒಳಗೆ ಮಾಸ್ತರ ಇದ್ದವರು ಏನಪ್ಪಾ ಅಂತ ಕೇಳಿದ್ರೆ ಒಂದು ತಪ್ಪು ಕೆಲಸ ಮಾಡಿದ್ರೆ ಹುಡುಗರು ಅವನಿಗೆ ಗೌರವ ಕೊಡಂಗಿಲ್ಲ. ಅವನಿಗಿಂತಲೂ ಹೆಚ್ಚು ಏನ್ ಮಾಡ್ತಾವ ಅಂತಂದ್ರೆ ವಿದ್ಯಾರ್ಥಿಗಳು ಜಿಗಿದಾಡಕ್ ಹೋಗ್ತಾರ. ಆ ಪ್ರಕಾರವಾಗಿ ಗ್ರಾಮದೊಳಗೆ ಯಾರು ಹಿರೇತನ ಮಾಡ್ತಿರ್ತಾರ, ಯಾರು ಗುರುಗಳು ಅನ್ಸ್ಕೊಂಡಿರ್ತಾರ, ಅವರೆಲ್ಲರೂ ಹೆಂಗಪ್ಪ ಅಂತಂದ್ರೆ ದಾರಿ ತಪ್ಪಬಾರದು ಅಂತ. ರಾಮನು ಪರಮಾತ್ಮನಾಗಿದ್ರು ಕೂಡ ಒಬ್ಬ ಮನುಷ್ಯ ಬಂದ ಏನಂತಂದ್ರೆ ಬಿಟ್ಟ ಹೆಂಡತಿನ ಆಳಾಕ ನಾಯನ ಸ್ವಟ್ಟ ರಾಮ ಮಾಡಿ ಅಂತಂದಂತ. ಅವಾಗ ರಾಮ ಪ್ರಭು ಏನ್ ಮಾಡಿದ ಅಂತಂದ್ರೆ ನಾನು ನಡೀತಕ್ಕಂಥ ದಾರಿ ತಪ್ಪದ, ಮುಂದಿನವರಿಗೆ ತಪ್ಪ ಸಂದೇಶ ಹೋಗಬಾರ್ದು ಅಂತ ತಿಳ್ಕೊಂಡು ಲಗ್ನ ಆಗಿರುವಂತಹ ಜಗನ್ಮಾತೆ ಸೀತೆಯನ್ನ ಅರಣ್ಯಕ್ಕೆ ಹೋದ್ ಬಿಡುವಂತವನ. ಯಾಕಂತಂದ್ರೆ ನಾ ದಾರಿ ತಪ್ಪಿದ್ರೆ ಜಗತ್ತು ದಾರಿ ತಪ್ಪಬಾರದು, ನಮ್ಮ ಸೇವಕರ ದಾರಿ ತಪ್ಪಬಾರದು ಅಂತ ತಿಳ್ಕೊಂಡು ರಾಮ ಲಗ್ನ ಆಗಿರುವಂತ ಹೆಂಡತಿಯನ್ನ, ಶ್ರೇಷ್ಠವಾಗಿರುವಂತ ಸೀತಾಮಾತೆಯನ್ನ ಅರಣ್ಯಕ್ಕೆ ಹೋಗಿಬಿಟ್ಟ. ಅದಕ್ಕಾಗಿ ಅಂಥ ಮಹಾತ್ಮರೆಲ್ಲ ಏನಪ್ಪಾ ಅಂತ ಕೇಳಿದ್ರೆ ದೊಡ್ಡವರು ದಾರಿ ತಪ್ಪಬಾರದು ಅಂತ ತಿಳ್ಕೊಂಡು ನಡೆದುಕೊಂಡು ಬಂದಿರತಕ್ಕಂಥ ನಮ್ಮ ಪರಂಪರೆ. ಜಗದ್ಗುರು ಸಿದ್ಧಾರೂಢ ಅಜ್ಜವರ ಹತ್ರ ಎಂತೆಂಥ ಭಕ್ತರು ಬಂದರೂ ಕೂಡ ಎಲ್ಲರನ್ನ ಜಗದ್ಗುರು ಸಿದ್ಧಾರೂಢ ಅಜ್ಜವರು ಉದ್ಧಾರ ಮಾಡ್ತಕ್ಕಂಥವ್ರು. ಯಾರು ಅಪೇಕ್ಷೆ ನಮಗೆ ಹೊಲ ಬೇಕು, ನಮ್ಮ ಮನಿ ಬೇಕು, ನಮಗೆ ಬೆಳ್ಳಿ ಬಂಗಾರ ಬೇಕು ಅಂತಕ್ಕಂಥವ್ರಿಗೆ ಸಾಮಾನ್ಯ ಜನರಿಗೂ ಕೂಡ ಜಗದ್ಗುರು ಸಿದ್ಧಾರೂಢಪ್ಪ ಅವರು ಉಪದೇಶವನ್ನು ಮಾಡಿದ್ದಾರೆ. ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು ಉಪದೇಶವನ್ನು ಮಾಡಿ ಅವರಿಗೆ ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸುವಂತ ಕೆಲಸಗಳನ್ನು ಮಾಡಿದ್ದಾರೆ. ಇನ್ನ ನಮಗೆ ಸಂಪತ್ತು ಬೇಕು, ಅದರ ಜೊತೆಗೆ ಶಾಸ್ತ್ರವೂ ನಮಗೆ ಆತ್ಮ ಕಲ್ಯಾಣವೂ ಆಗಬೇಕು ಅಂತ ಬಯಸಿ ಬಂದವರಿಗೆ ಅವರಿಗೆ ಮಂತ್ರೋಪದೇಶನೂ ಕೂಡ ಮಾಡಿದ್ದಾರೆ. ತಮ್ಮ ಸ್ವರೂಪದ ಜ್ಞಾನ ಸಲುವಾಗಿ ಶಾಸ್ತ್ರ ಜ್ಞಾನವೂ ಕೂಡ ಅವ್ರಿಗೆ ಹೇಳುವಂತವರಾಗಿದ್ದಾರೆ. ಇನ್ನ ಕೇವಲ ನನಗೆ ಪುನರೂಪಿ ಜನನ ಮತ್ತು ಪುನರೂಪಿ ಮರಣ ಅನ್ನುವಂಥ ಭವಬಂಧನದಿಂದ ನಾನು ಬಿಡುಗಡೆ ಆಗಬೇಕು ಎಂಬ ಸದ್ಗುರುನಾಥ ಅಂತ ತಿಳ್ಕೊಂಡು ಯಾರು ಸಿದ್ಧಾರೂಢಜ್ಜನವರ ಪಾದಿಗೆ ಬಿದ್ದಾರೋ ಅವರಿಗೆಲ್ಲ ಏನಪ್ಪಾ ಅಂತಂದ್ರೆ ತತ್ವಮಶಿ ಮಹಾವಾಕ್ಯವನ್ನ ಬೋಧನೆ ಮಾಡುವಂತವರಾಗಿದ್ದಾರೆ ಜಗದ್ಗುರು ಸಿದ್ಧಾರೂಢಪ್ಪನವರು. ಆಮ್ಯಾಗ ಅಪ್ಪವ್ರು ಹೆಂಗಿದ್ರು ಅಂತಂದ್ರೆ ತಲೆ ಮ್ಯಾಗ ಬೆಂಕಿ ಇಟ್ರು ಕೂಡ ಹಾಗೇ ಇದ್ರು, ತಲೆ ಮ್ಯಾಗ ಬಂಗಾರ ಕಿರೀಟ ಇಟ್ರು ಕೂಡ ಸಿದ್ಧಾರೂಢಪ್ಪನವರು ಹೇಗಿದ್ರು ಹಾಗೇ ಇದ್ರು. ಅದಕ್ಕಾಗಿ ಅವರೆಲ್ಲ ಏನಪ್ಪಾ ಅಂತ ಕೇಳಿದ್ರೆ ನಮಗೆಲ್ಲ ನಡೀತಕ್ಕಂಥವ್ರಿಗೆ ಮಾರ್ಗದರ್ಶನವನ್ನ ಇದೇ ರೀತಿ ನೀವು ನಡೆದರೆ ಮೋಕ್ಷವನ್ನ ಹೊಂದುತ್ತೀರಿ ಅಂತಕ್ಕಂಥದ್ದನ್ನ ಜಗತ್ತದೊಳಗೆ ಎಲ್ಲಾ ಜನರಿಗೆ ತೋರಿಸಿಕೊಟ್ಟವ್ರು ಯಾರಾದರೂ ಇದ್ರೆ ಅದು ನಮ್ಮ ಜಗದ್ಗುರು ಸಿದ್ಧಾರೂಢಪ್ಪನವರು. ಅದಕ್ಕಾಗಿ ಸಿದ್ಧಾರೂಢಪ್ಪನವರ ಅವರ ಮಾರ್ಗದಲ್ಲಿ ಇಲ್ಲಿ ಜಾತಿ ಮತ ಪಂಥ ಯಾವೂ ಇಲ್ಲ. ಯಾಕಂತಂದ್ರೆ ಸಿದ್ಧಾರೂಢಪ್ಪನವರು ಪ್ರಮಾಣಗಳನ್ನು ಕೊಟ್ಟು ಕಾಯವಿಡಿದ ಆತ್ಮರಾಸಿಗೆ ಪರತರ ಮುಕ್ತಿಗೆ ಉಪಾಯವಿದು ನಿಜ ಶಿವಮಂತ್ರವನ್ನ ಅಂತ ಹೇಳಿದ್ದಾರೆ. ಶರೀರವನ್ನು ಧಾರಣ ಮಾಡ್ಕೊಂಡು ಯಾರ್ಯಾರು ಬಂದಾರ ಅವರೆಲ್ಲರೂ ಕೂಡ ಶಿವನಾಮ ಸ್ಮರಣೆಯನ್ನು ಮಾಡಬಹುದು, ಎಲ್ಲರೂ ಕೂಡ ಮೋಕ್ಷವನ್ನ ಪಡಿಬಹುದು ಅಂತಕ್ಕಂಥ ಜ್ಞಾನವನ್ನು ಹೇಳಿಕೊಟ್ಟವರು ಜಗತ್ತದೊಳಗೆ ಯಾರಾದರೂ ಇದ್ರೆ ಅದು ಜಗದ್ಗುರು ಸಿದ್ಧಾರೂಢಪ್ಪನವರು. ಅಂಥವ್ರ ಸನ್ನಿಧಾನದೊಳಗೆ ನಾವು ಏನೂ ಮಾಡಬೇಕಾಗಿಲ್ಲ, ಬಂದು ಸ್ವಲ್ಪ ಕುಂತು ಅಪ್ಪನ ಧ್ಯಾನ ಮಾಡ್ರೆ ನಮ್ಮ ಸ್ವರೂಪದ ಜ್ಞಾನ ಆಗುವಂತ ಶಕ್ತಿ ಅದು ಹುಬ್ಬಳ್ಳಿಯ ಸಿದ್ಧಾರೂಢಪ್ಪನ ಮಠದೊಳಗೆ ಐತಿ ಅಂತಕ್ಕಂಥ ವಿಚಾರವನ್ನ ಹೇಳಿ ಪೂಜ್ಯರು ಇನ್ನೂ ಬಹಳ ಮಾತಾಡೋರಿದ್ದಾರೆ ಅಂತ ತಿಳ್ಕೊಂಡು ಎರಡು ಮಾತುಗಳನ್ನು ಗುರುಪಾದಕ್ಕೆ ಅರ್ಥ ಮಾಡಿ